ಇದೊಂದು ಅಮಾನವೀಯ ಘಟನೆ ಯಾರೂ ಊಹಿಸಲಾರದಂಥದ್ದಾಗಿದೆ. ಇದು ಎಲ್ಲ ಇವತ್ತ ಅವ್ರದ್ದಾಗಿರ್ಬೋದು ಮತ್ತು ನಾಳೆ ಯಾರೋ ಬೇರೆ ಆಗಿರ್ಬೋದು. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮತ್ತು ನಾನು ಈಗಾಗಲೇ DG ಕೂಡ ಮಾತಾಡಿದೆ, ಹೋಮ್ ಸೆಕ್ರೆಟರಿಗೂ ಮಾತಾಡಿ ಹೋಮ್ ಮಿನಿಸ್ಟರ್ಗೂ ಸಹಿತ ನಾನು ಟ್ರೈ ಮಾಡಿಕ್ಕೆ ಸಿಕ್ಕಿಲ್ಲ. ನಾನು ಮಾತಾಡ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತೀನಿ. ಜನ ಮಕ್ಕಳನ್ನ ಶಾಲೆ ಕಾಲೇಜ್ ಕಳಿಸ್ಕೊಡ್ಲಾರ್ದಾಗ ಸೆಕ್ಯೂರಿಟಿ ಅನ್ನೋದೊಂದು ಬೇಕಾಗ್ತದೆ. ಅದು ಯಾರಿಗೂ ಊಹಿಸಲಾರ್ದಂಗೆ ಆಗಿದ್ರು. ಇದೊಂದು ಆಗಬಾರ್ದಾಗಿತ್ತು. ಇಂಥದ್ದೊಂದು ಘಟನೆ ನಮ್ಮಲ್ಲಿ ಆಗಿದ್ದು ಬಹಳಷ್ಟು ಏನ್ ಸಂಗತಿ. ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇದಕ್ಕೆ ಪಕ್ಷ ಜಾತಿ ಮತ್ತೊಂದು ಯಾವ್ದು ಇರಬಾರ್ದು. ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಮಗಳನ್ನು ಅಂತ ಭಾವನೆ ಇಟ್ಕೊಂಡು ಅದ್ರ ಮೇಲೆ ಬರುವಂತ ಉಳಿದ ದಿನಮಾನಗಳಲ್ಲಿ ಎಲ್ಲರೂ ತಂದೆ ತಾಯಿ ತಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜ್ ಕಳಿಸಿದಾಗ ವಾಪಸ್ ಬರ್ತಾರೆ ಅನ್ನುವಂಥ ಸಂಶಯ ಉತ್ಪನ್ನ ಆಗುವಂತ ವಾತಾವರಣ ನಿರ್ಮಾಣ ಆಗಿದೆ. ಸರ್ಕಾರಕ್ಕೆ ತಕ್ಷಣ ಕ್ರಮ ತಗೋಬೇಕು. ಮತ್ತೆ ನಿರ್ಬಿಡೆಯಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿ ನಿರ್ಬಿಡೆಯಾಗಿ ಇದನ್ನ ಏನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು. ಕಮಿಷನರ್ಗಳನ್ನ ಮಾತಾಡಿ ಕಮಿಷನರ್ ಅವತ್ತೇ ಹೇಳಿದ್ರು, ನೀನು ಮೊನ್ನೆ ಇಲ್ಲ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್, ನಾನೆಲ್ಲ ಮಾಡ್ತಿದ್ದಾರೆ. ನನಗೆ ಅವ್ರ ಮೇಲೆ ನಂಬಿಕೆನೂ ಐತಿ. ಇದು ಇಷ್ಟ ಈಗ ಆಕೆ ಸತ್ತಾದಕ್ಕೆ ವಾಪಸ್ ಬರುದಿಲ್ಲ. ವಾತಾವರಣ ಏನಂದ್ರೆ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳು ಕಾಲೇಜ್ಗೆ ಹೋಗಿ ಸ್ಕೂಲ್ ಮನೆಗೆ ಸುಖವಾಗಿ ಬರ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಮಾಡ್ತಾರೆ. ಸರ್ಕಾರ ಕರ್ತವ್ಯ ನಾನು ಒತ್ತಾಯ ಮಾಡ್ತೀನಿ. ವಿಶೇಷ ಕಾನೂನು ತರಬೇಕು ತಂದೆ ತಾಯಿ ಆಗ್ರಹ. ಇದು ಕೆಲವ್ರು ಏನ್ ಹೇಳ್ತಾರ ಎನ್ಕೌಂಟರ್ ಮಾಡ್ಬೇಕಂತ. ಎನ್ಕೌಂಟರ್ ಮಾಡಕ್ ಯಾವ್ದು ಕಾಯ್ದೆ ಮಾಡಕ್ ಬರೋದಿಲ್ಲ, ಯಾವ ಕಾಯ್ದೆದಿಲ್ಲ. ಆದ್ರೆ ಇದನ್ನ ಏನಂದ್ರ ಯಾವುದೇ ರೀತಿಯಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳು ನಿರ್ಭಯವಾಗಿ ಶಾಲೆಗೆ ಹೋಗಿ ಬರುವಂತ ವಾತಾವರಣ ನಿರ್ಮಾಣ ಮಾಡಕ್ ಸರ್ಕಾರ ಇದು ಮಾಡ್ಬೇಕು. ಇವಾಗ ಆಗ್ತಿದೆ. ಏನ್ ಮಾಡ್ತಾರೆ ಈಗ ನಿಮ್ಗೆ ಹೇಳ್ತಾರೆ, ನಾನು ಮಂತ್ರಿ ಕೆಲಸ ಇದಾಗೈತಿ, ಒಂದ್ 8-10 ದಿವಸ ಮಾಡ್ತಾರೆ, ಮತ್ತದ ಇರ್ತಾರೆ. ಅದಾಗಬಾರ್ದು. ಇದಕ್ಕ ತರೋ ಎಲ್ಲ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಏನಾಗೈತೆ ನೋಡಿ ಮುಂದೆ ಯಾವುದೇ ಮಕ್ಕಳಿಗೆ ತೊಂದರೆ ಆಗುವಂತ ನೋಡ್ಕೊಳ್ಳುವಂಥದ್ದನ್ನ ಸರ್ಕಾರ ಮಾಡಬೇಕು. ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಿದ್ವಿ, ಕೇಸನ್ನ ಕೊಡಬೇಕು. ಆಗಲೇ ಹೇಳಿದಾರಂತಾರ. ಬಟ್ ತ್ವರಿತವಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವು ಒಂದು ಇದಕ್ಕೆ ಹೋಗಿದ್ದೆ, ಇಸ್ರೇಲ್ಗೆ ಹೋಗಿದ್ದೆ ನಾನು, ಕುಮಾರಸ್ವಾಮಿ ಅವರೆಲ್ಲ ಹೋಗಿದ್ದೆ ಒಂದು 4-5 ವರ್ಷದಿಂದ. 9 ಗಂಟೆಗೆ ಬ್ಲಾಸ್ಟ್ ಆಗಿತ್ತು. ಅವ್ನು 6 ಗಂಟೆಗೆ ಗಲ್ಲಿಗೆ ಹಾಕ್ಬಿಟ್ರು. ನೆಕ್ಸ್ಟ್ ಡೇ 6 ಗಂಟೆಗೆ. ನಮ್ಮಲ್ಲಿ ಇಲ್ಲ, ಅದು ಇದು ಎಲ್ಲ ಕೋರ್ಟ್ ಕಚೇರಿ ನ್ಯಾಯ ಆಮೇಲೆ ಸಾಕ್ಷಿ ಎಲ್ಲ ನಮ್ಮಲ್ಲಿ ಪ್ರೊಸೀಜರ್ಸ್ ಏನವಲ್ಲ, ಆ ಪ್ರೊಸೀಜರ್ಸ್ ಸರಳೀಕರಣ ಮಾಡಿ ತಕ್ಷಣ ಇಂಥದಕ್ಕೆ ಏನಾದ್ರು ಆದ ನಂತರ ತಕ್ಷಣ ಕ್ರಮ ತಗೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಿ ಒಂದು ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸವನ್ನ ಅಟ್ಲೀಸ್ಟ್ ಆ ತಂದೆ ತಾಯಿ ಅವ್ರ ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದ ಅಟ್ಲೀಸ್ಟ್ ಈ ಇದರಿಂದ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗುವಂತ ಸರ್ಕಾರ ಎಚ್ಚರ ವಹಿಸಬೇಕು. ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನ ಪೊಲೀಸ್ ನೇಮಿಸಿ ಎಲ್ಲಾ ಕಡೆಗೆ ಸ್ವಲ್ಪ ಬೀಟ್ ಹಾಕಿ ವಾತಾವರಣ ತಿಳಿ ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಸರ್, ಈಗ ತಾವು ಶಿಕ್ಷಕರಾದಂಥವ್ರು, ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ, ಈಗ ಒಂದು ಶಿಕ್ಷಣ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಆವರಣದಲ್ಲಿ ಘಟನೆ ನಡೆದಿದೆ. ಶಾಲಾ ಕಾಲೇಜುಗಳ ಭದ್ರತೆ ಬಗ್ಗೆ ಏನ್ ಮಾಡಬಹುದು ಅಂತ ತಮಗೆ ಅನಿಸ್ತದೆ? ಈಗ ಇದು ನೋಡಿ, ನಮ್ಮಲ್ಲಿ 3 ತರ. ಒಂದು ಗೌರ್ಮೆಂಟ್, ಒಂದು ಅನ್ಎಡೆಡ್, ಒಂದು ಎಡೆಡ್. ಇವಕ್ಕೆ ಏನಂದ್ರೆ ಯಾವ ಮ್ಯಾನೇಜ್ಮೆಂಟ್ನವರು ಏನಂದ್ರೆ, ಈಗ ದೊಡ್ಡ KLE ಸೊಸೈಟಿ ಒಳಗೆ ಅವ ವಾಚ್ಮನ್ ಇರ್ತಾನೆ. ವಾಚ್ಮನ್ ಇವ್ರನ್ನ ಯಾರನ್ನು ಚೆಕ್ ಮಾಡುವಂತ ಸುಮ್ಮನೆ ಕುತ್ಕೊಂಡಿರ್ತಾರ ವಾಚ್ಮನ್ಗಳು. ವಾಚ್ಮನ್ಗಳು ಯಾರೇ ಹೋಗ್ತಾರ, ಇಂಥ ಹುಡುಗರು ಇಂಥವ್ರು ಅವ ಮಾಸ್ಕ್ ಹಾಕೊಂಡನ. ವಾಚ್ಮನ್ಗಳು ಇದ್ದಂಥವ್ರು ಸ್ವಲ್ಪ ಟ್ರೆಂಡ್ ಇದ್ದಂಥವ್ರು ಮಾಡಬೇಕು. ಎಲ್ಲಾ ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ಮಾಡೋದು ಮ್ಯಾನೇಜ್ಮೆಂಟ್ಗೆ ದೊಡ್ಡ ಮ್ಯಾನೇಜ್ಮೆಂಟ್ನವ್ರು ಮಾಡ್ಬೋದು. ಸಣ್ಣ ಮ್ಯಾನೇಜ್ಮೆಂಟಿಗೆ ಕಷ್ಟ ಆಗುತ್ತೆ. ಸರ್ಕಾರಿ ಸ್ಕೂಲ್ ಕಾಲೇಜುಗಳಲ್ಲಿ ಅಲ್ಲಿ ಸರ್ಕಾರ ಮಾಡಬೇಕಾಗುತ್ತೆ. ಏನಾಗಿದೆ ಅಂದ್ರೆ, ನಿಮಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ನಾವು ಪಾರ್ಲಿಮೆಂಟ್ನಾಗ 4 ವರ್ಷದಿಂದ ಒಬ್ಬ ನಾರಾಯಣ ಅಂತೇಳಿ ಕೇರಳದಾಗ ಮಾತಾಡ್ತಿದ್ದ. ಸರ್ಕಾರಿ ಕಾಯ್ದೆ ಏನನ್ನೋದನ್ನ ಬಹಳ ಚಂದಂಗೆ ಹೇಳಿದವ. ಒಂದು ಗುಡಿ ಕಟ್ಟಿದಂತ ಹೇಳ್ತೀನಿ ಹಂಗ. ಆ ಗುಡಿಗೆ ಎಲ್ಲ ಪಾದರಕ್ಷೆ ಬಿಟ್ಬಿಟ್ಟು ಬೋರ್ಡ್ ಹಾಕಿದ್ವಿ. ಬೋರ್ಡ್ ನೋಡೋರು ಒಳಗೆ ಹೋಗ್ರು. ಹಿಂಗ್ ಮಾಡಿ ಕಡೆಗೆ ಒಬ್ಬನ ವಾಚ್ಮನ್ ನಿಲ್ಸಿದ್ರು. ಅವ ನೋಡ್ರಿ ಇಲ್ಲಿ ಕಳೆದವ್ರಿ ನಾವು ಹಂಗ ಹೋದ್ರು. ಕಡೆಕ SP ಕಡೆ ಹೋಯ್ತು, DC ಕಡೆ ಹೋಯ್ತು. ಕಡೆಕ ಅವರು ಪೊಲೀಸ್ನ ಕಳ್ಸಿದ್ರು. ಪೊಲೀಸ್ ಏನ್ ಮಾಡವ, ಹಿಂಗ್ ಬಡಿಯವ, ಬೋರ್ಡ್ ಕುತ್ಕೊಂಡ್ಬಿಡವ.
ಕೊನೆಗೆ ಎಲ್ಲ ಒಂದ್ ದಿವ್ಸ ಒಬ್ಬ ಅವನು ಎಕ್ಸ್ ಸರ್ವಿಸ್ man ಕಳಿಸಿದಾಗ ಯಾರು ಬಂದ್ರು ಬೇಕಾದವ್ರಿಗೆ ಬಡಗಿ ಹಿಂಗ್ ಕಾಲಿ ಹೊಡೆದು ಕಳ್ಸಾಗಿಲ್ಲ. ಭಾಳ ಸುತ್ತ ನಡೀತಾ ದೇವಸ್ಥಾನ. ಅವನು ಒಂದ್ ದಿವ್ಸ ಸತ್ಕಾರ ಮಾಡಿದ್ರು ಸುಲಮಣ್ಣ ಅಂತ. ನೆಕ್ಸ್ಟ್ ಡೇ ಒಬ್ಬ ಬೆಳಗ್ಗೆ ಸ್ನಾನ ಮಾಡಿ ಅವ್ನು ಸಂಜೆ ಬಂದ ಕೂಡಲಿ ಹಿಂಗ ಹೊಡೆದು ಬೋರ್ಡ್ ನೋಡು ಏನು ಪಾದರಕ್ಷೆ ಬಿಟ್ಟು ಹೋಗು. ನಾ ಪಾದರಕ್ಷೆ ಹಾಕೊಂಡ್ಬಂದೆ ಹಂಗ ಬಂದೀನಿ ಅಂದ. ಸರ್ಕಾರದ ನಮ್ ಕಾಯ್ದೆ ಐತಿ, ಮನೆಗೆ ಹೋಗು ಪಾದರಕ್ಷೆ ಹಾಕೊಂಡ್ ಬಂದು ಇಲ್ಲಿ ಬಿಟ್ಟು ಒಳಗೆ ಹೋಗೋದಿಲ್ಲ. ಅವ್ನು ಗುಡಿ ಕಟ್ಟಿದ. ಸರ್ಕಾರಿ ಕಾಯ್ದೆಗಳು ಹೆಂಗಿರ್ತಾವ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಪಾರ್ಲಿಮೆಂಟ್ ಒಂದ್ ತಾಸು ಮಾತಾಡಿ ಇಂಥ ಎಲ್ಲ ಘಟನೆಗಳಾಕಾವ. ಸರ್ಕಾರ ಮತ್ತ ಅಧಿಕಾರಿಗಳು ಏನಂದ್ರೆ ಈಗಿನ ಕಾಲಕ್ಕೆ ಬಹಳಷ್ಟು ಪೊಲಿಟಿಕಲ್ ಇದರಲ್ಲಿ ಇರ್ತಾರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮೇಲೆ ಇವೆಲ್ಲ ಅಂತ ದಕ್ಷ ಪ್ರಾಮಾಣಿಕ ಅಧಿಕಾರ ನೋಡೋದು ಕಡಿಮೆ. ಯಾವಾಗಾದ್ರೂ ಇದು ಹೆಂಗ್ ಈಗ ಸೂರ್ಯಪಾನ ಹೂ ಇರ್ತೈತಲ್ಲ ಹಂಗ ಬಿಸಿಲಾಗಿರ್ತ ಹಂಗ್ ಮಾಡ್ತಾರ, ಆಗ್ಬಾರ್ದು. ಅದಕ್ಕೆ ನೋಡು ನಾಳೆ ನಾವು ಇದು ಚುನಾವಣೆ ಐತಿ, ಯಾರು ಇದನ್ನ ಮಾಡೋದಿಲ್ಲ. ಸದನದಾರ ಪ್ರಸ್ತಾಪ ಮಾಡ್ತಾರ, ನಾವು ಸಾಕಷ್ಟು ಅದಕ್ಕೆ ಇದನ್ನ ಕೊಟ್ಟು ಒಟ್ಟಾರೆ ರಾಜ್ಯದಲ್ಲಿ ಇಂಥ ವಾತಾವರಣ ಒಳ್ಳೇದಲ್ಲ ಅನ್ನೋದನ್ನು ಭಾಳ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.